ನಾನು 1045 ಕಿಲೋಮೀಟ್ರ್ ಓಡಿಸಿದ ನಂತರ ಈ ಕಾರ್ ಬಗ್ಗೆ ಹೇಳಲೇಬೇಕು ಅನ್ನಿಸ್ತು. ಐ ಲವ್ ದಿಸ್ ಕಾರ್. ಒಳಗಡೆ ಕೂತ್ರೆ ಏರೋಪ್ಲೇನ್ ಕಾಕ್ಪಿಟಲ್ಲಿ ಕೂರೋ ಥರ ಇದೆ. ವಾಹ್, ಗ್ರೇಟ್ ಡಿಸೈನ್. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಡಿಸೈನ್ ಮಾಡಿದ್ದಾರೆ, ಅದು ನಮ್ಮ ಸ್ವದೇಶಿ ಕಂಪನಿ. ನಾನು ತಗೊಂಡಿರೋ ರೀಸನ್ನೇ ಮೇಡ್ ಇನ್ ಇಂಡಿಯಾ ಅಂತ. ಅದು ತಗೊಂಡಿರೋದಕ್ಕೂ 100ರಷ್ಟು ಸಾರ್ಥಕವಾಯಿತು. ನಾನು ಊರಿಗೆ ಹೋಗ್ಬೇಕಾದ್ರೆ ಮಿಡಲಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಿದ್ದೆ. ಆವಾಗ ಒಂದಿಷ್ಟು ಹುಡುಗರು ಬಂದುಬಿಟ್ಟು, ಓ ಸರ್, ನಾವು ಯಾರೋ ಸೆಲೆಬ್ರಿಟಿಗಳೇ ಬಂದರು ಅಂತ ಬಂದ್ವಿ ಸರ್. ಇನ್ನೊಬ್ಬನು ಹೇಳ್ದ, ನಾನು ದರ್ಶನ್ ಸಾರೇ ಬಂದರು ಅಂತ ಬಂದ್ವಿ ಸರ್. ಅವ್ರ ಹತ್ರನೂ ಪೋರ್ಷೆ ಕಾರ್ ಈ ಥರನೇ ಇದೆ ಸರ್ ಅಂತ ಹೇಳ್ದ. ಈ ಲುಕ್ ನೋಡಿ ಎಲ್ಲೋ ನಿಲ್ಲಿಸಿದಾಗ ಸೆಲ್ಫಿ ತಗೊತಿದ್ದಾರೆ, ಫೋಟೋ ತಗೊತಿದ್ದಾರೆ. ಅಯ್ಯೋ, ನೋಡಬೇಕದು. ನಾನು ಹೋಗಬೇಕಾದ್ರೆ ಅದನ್ನು ನೋಡದೆ ಇರೋರೇ ಇಲ್ಲ, ಅಷ್ಟು ಚೆನ್ನಾಗಿದೆ. ತಿರುಗಿ ನೋಡ್ತವ್ರೆ. ನನಗೊಂಥರ ಹೆಮ್ಮೆ. ಓ, ಐ ಆಮ್ ಪ್ರೌಡ್ ಓನರ್ ಅಂತ. ಏನು ಕಾರ್ ನೋಡಕ್ಕೆ ಬಂದ್ರ? ನನ್ನ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಈ ಕಾರಲ್ಲಿ. ವಾಹ್, ಗ್ರೇಟ್ ಫೀಚರ್ಸ್. ಈ ಫೀಚರ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೂಪರ್ ಆಗಿದ್ದಾವೆ ಫೀಚರ್ಸ್ ಎಲ್ಲ. ಏನು ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಫೀಚರ್ಸ್ ಇದೆ. ಇವನ್ ಆಟೋ ಪಾರ್ಕಿಂಗ್ ಇದೆ, ಅದೆಲ್ಲ ಹೇಳ್ತೀನಿ ಮುಂದೆ. ಇವಾಗ ರೈಡ್ ಕ್ವಾಲಿಟಿ ಅಂತೂ ಸೂಪರ್. ಇದು ಬ್ರೇಕಿಂಗ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ 150 to 200 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ರೆ ಒಂದು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಸ್ವಲ್ಪ ದೂರದಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಹೇಗಿದೆ ಇದ್ರ ಮುಂದೆ ಇನೋವಾ, ಇದು ಫಾರ್ಚುನರ್, ಯಾವುದು ಏನೂ ಇಲ್ಲ. ಟೆಸ್ಲಾನು ಎಂಥ ಕ್ವಾಲಿಟಿ ಆಫ್ ರೈಡು ಮತ್ತು ಎಂಥ ಕ್ವಾಲಿಟಿ ಆಫ್ ಬಿಲ್ಡು ಸೂಪರಾಗಿ ಬಿಲ್ಡ್ ಮಾಡಿದ್ದಾರೆ. ನೀವು ಒಂದು ಸಾರಿ ಟೆಸ್ಟ್ ಡ್ರೈವ್ ಮಾಡಿ ಗೊತ್ತಾಗುತ್ತೆ. ಸೂಪರಾಗಿದೆ. ನಾನಂತೂ ಫುಲ್ ಫಿದಾಗ್ಬಿಟ್ಟಿದ್ದೀನಿ ಈ ಕಾರ್ಗೆ. ತುಂಬ ಚೆನ್ನಾಗಿದೆ. ವಾಟ್ ಎ ಡಿಸೈನ್. ಎಷ್ಟು ಹೇಳಿದ್ರು ಕಡಿಮೆನೇ. ನಾನೆಲ್ಲ ಹೋಗಿರೋದು ನಮ್ಮೂರು ಕಾಡಲ್ಲಿ, ಫುಲ್ಲು ಎಲ್ಲ ಗುಡ್ಡ, ಇದು ಪ್ರದೇಶ. ಚಾರ್ಜಿಂಗ್ ಕಾರನ್ನು ಏನು ಪಿಕಪ್ ಇದೆ ಗುರು. 150 ಕಿಲೋಮೀಟ್ರೆಲ್ಲ ಏನು ಅನಿಸೋದೇ ಇಲ್ಲ ಸ್ಪೀಡು. ಆರಾಮಾಗಿ ಹೋಗ್ಬೋದು. ಏನು ಕಂಟ್ರೋಲಿಂಗ್ ಇದೆ. ಟಯರೆಲ್ಲ ನೀವು ನೋಡಬೇಕು, 19 ಇಂಚು ಸಾಕತ್ತಾಗಿದೆ. ನೋಡೋಕ್ಕೆ ಒಂದು ಖುಷಿ. ಹಂಗೆ ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಇದಾಗ್ಬಿಟ್ಟಿದ್ದೀನಿ ಇದಕ್ಕೆ. ನಾನು 4 ಕಾರ್ ತಗೊಂಡಿದ್ದೀನಿ. ತುಂಬ ಇಷ್ಟಪಟ್ಟಿದ್ದಂದ್ರೆ ಇವಾಗ ಇದೇನೆ. ಫಸ್ಟ್ ಕಾರ್ ತುಂಬ ಇಷ್ಟ, ಬಟ್ ನೆಕ್ಸ್ಟ್ ಅಂದರೆ ಇದು.